ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆ ಆಗಿರೋದನ್ನ ನಾವು ನೋಡಿದೀವಿ. ಅದರ ನಂತರ ದೇಶದ ಕೆಲವು ಭಾಗಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನ ಹೇಳಿ ಪ್ರತಿಭಟನೆ ಮಾಡೋದನ್ನ ಕೂಡ ನೋಡಿದ್ವಿ. ಇದೀಗ ತಮಿಳುನಾಡಿನಲ್ಲಿ ಸಿಜೆಪಿ ಪಕ್ಷ ಪ್ರತಿಭಟನೆ ಮಾಡುತ್ತೆ ಎನ್ನುವಂತಹ ಸುದ್ದಿ ಕಳೆದ ಕೆಲವು ದಿನಗಳಿಂದ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲದೇನೆ ಈ ಒಂದು ಸಿಜೆಪಿ ಪ್ರತಿಭಟನೆಯಲ್ಲಿ ಎಡಪಕ್ಷಗಳು ಕೂಡ ಭಾಗಿಯಾಗ್ತವೆ ಅಂತ ಹೇಳುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದ್ಯಂತ ಹರಿದಾಡ್ತಾ ಇತ್ತು. ಅದರ ಬೆನ್ನಲ್ಲೇನೆ ವಿಜಯ್ ಸರ್ಕಾರ ಅಂದ್ರೆ ಮುಖ್ಯವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲಾ ಕಾಲೇಜುಗಳಿಗೆ ಒಂದು ಸೂಚನೆಯನ್ನ ಹೊರಡಿಸುತ್ತೆ. ತುರ್ತು ಸೂಚನೆಯಾಗಿ ಒಂದು ನೋಟಿಸ್ ಅನ್ನ ಪ್ರಾಂಶುಪಾಲರಿಗೆ, ಅದೇ ರೀತಿ ಪೊಲೀಸ್ನವರಿಗೆ, ಅಷ್ಟೇ ಅಲ್ಲದೇನೆ ಸ್ಥಳೀಯ ಆಡಳಿತಾಧಿಕಾರಿಗಳಿಗೂ ಕೂಡ ಕಳಿಸಿಕೊಡುತ್ತೆ. ಆದ್ರೆ ಈ ಒಂದು ವಿಚಾರದಲ್ಲಿ ಈಗ ತಮಿಳುನಾಡು ಸರ್ಕಾರ ತನ್ನ ನಿಲುವನ್ನ ಬದಲಾಯಿಸಿದೆ. ಹಾಗಿದ್ರೆ ಈ ವಿಚಾರ ಏನು? ಈ ಒಂದು ಸಿಜೆಪಿ ಪ್ರತಿಭಟನೆಯ ಬಗ್ಗೆ ವಿಜಯ್ ಸರ್ಕಾರ ಏನಂತ ಹೇಳಿದೆ, ವಿದ್ಯಾರ್ಥಿಗಳ ನಿಲುವೇನಾಗಿತ್ತು, ಟೀಕೆಗಳೇನಾಗಿತ್ತು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ತಮಿಳುನಾಡಿನಲ್ಲಿ TNCJP ಎನ್ನುವಂತಹ ಪಕ್ಷ ಒಂದು ಪ್ರತಿಭಟನೆಯನ್ನ ನಡೆಸುತ್ತೆ ಅಂತ ಹೇಳುವಂತ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು ಅಂತ ಹೇಳುವಂತಹ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು. ಅದರ ಬೆನ್ನಲ್ಲೇನೆ ತಮಿಳುನಾಡು ಸರ್ಕಾರ ಈ ಒಂದು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸದ ಹಾಗೆ ಒಂದು ಸೂಚನೆಯನ್ನ ಹೊರಡಿಸಿತು. ಈ ಸೂಚನೆಯನ್ನ ಪೊಲೀಸರಿಗೆ, ಅದೇ ರೀತಿ ಕಾಲೇಜು ಶಾಲೆಗಳ ಪ್ರಿನ್ಸಿಪಾಲ್, ಪ್ರಾಂಶುಪಾಲರಿಗೆ ಇದನ್ನ ಕಳಿಸಿತ್ತು. ಅಷ್ಟೇ ಅಲ್ಲದೇನೆ ಸ್ಥಳೀಯ ಆಡಳಿತಾಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನ ಕೊಟ್ಟಿತ್ತು. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಎಡಪಕ್ಷ ಮತ್ತೆ ಸಿಜೆಪಿಯ ಪ್ರತಿಭಟನೆಯಲ್ಲಿ ಭಾಗವಹಿಸದ ನಿಟ್ಟಿನಲ್ಲಿ ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಒಂದು ಸೂಚನೆಯಲ್ಲಿ ಹೇಳಲಾಗಿತ್ತು. ಈ ರೀತಿಯಾದಂತಹ ಒಂದು ಸೂಚನೆಯನ್ನ ತಮಿಳುನಾಡು ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಯಾವಾಗ ಕೊಡುತ್ತೋ ಅದರ ನಂತರದಲ್ಲಿ ವಿದ್ಯಾರ್ಥಿಗಳಿಂದ ಇದಕ್ಕೆ ತೀವ್ರ ಟೀಕೆ ವ್ಯಕ್ತವಾಗುತ್ತೆ. ನಾವು ಗಮನಿಸಿರ್ಬೋದು, ವಿಜಯ್ ಅವರಿಗೆ ಇರುವಂತಹ ಫಾಲೋವರ್ಸ್ ಗಳಲ್ಲಿ ಹೆಚ್ಚಿನವರು ಯುವಕರು, ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರಿಂದಲೇ ಈ ಒಂದು ಸರ್ಕಾರಕ್ಕೆ ತೀವ್ರ ಟೀಕೆ, ಅದೇ ರೀತಿ ಈ ಒಂದು ನಿಲುವೇನಿದೆ ಇದರ ಬಗ್ಗೆ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಇಷ್ಟೊಂದು ಟೀಕೆಗಳು ಎದುರಾಗ್ತಾ ಇದ್ದ ಹಾಗೆ ಇಂದು ತಮಿಳುನಾಡು ಸರ್ಕಾರ, ವಿಜಯ್ ಅವರ ಸರ್ಕಾರ ಈ ಒಂದು ಪ್ರತಿಭಟನೆಯ ಸಂಬಂಧವಾಗಿ ತನ್ನ ನಿಲುವನ್ನ ಬದಲಾಯಿಸಿದೆ. ಈ ಹಿಂದೆ ತಮಿಳುನಾಡು ಸರ್ಕಾರ, ವಿಜಯ್ ಅವರ ಸರ್ಕಾರ ಏನು ಈ ಒಂದು ಸಿಜೆಪಿ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬಾರ್ದು ಅಂತ ಹೇಳಿತ್ತೋ, ಇದೀಗ ಇಂದು ಬಂದಿರುವ ಅಪ್ಡೇಟ್ ನಲ್ಲಿ ಈ ಸಂಬಂಧ ಈಗಾಗಲೇ ಕೊಟ್ಟಿರುವಂತಹ ಸೂಚನೆಯನ್ನ ಇದು ಹಿಂಪಡೆದಿದೆ. ಇದು ತಕ್ಷಣದ ಬೆಳವಣಿಗೆ ಆಗಿದ್ದು ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳ ಒಂದು ಟೀಕೆ, ವಿರೋಧದ ನಡುವೆ ತಮಿಳುನಾಡು ಸರ್ಕಾರ ತಕ್ಷಣಕ್ಕೆ ತನ್ನ ಒಂದು ನಿರ್ಧಾರವನ್ನ ಹಿಂಪಡೆದಿರೋದನ್ನ ನಾವು ಈ ಒಂದು ಬೆಳವಣಿಗೆಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ನು ತಮಿಳುನಾಡಿನಲ್ಲಿ TVK ಸರ್ಕಾರ ಅಧಿಕಾರಕ್ಕೆ ಬಂದು ವಿಜಯ್ ಅವರು CM ಆಗಿ ಆಡಳಿತವನ್ನ ನಡೆಸೋಕೆ ಶುರು ಮಾಡಿ ಈಗ 100 ದಿನಗಳು ಭರ್ತಿಯಾಗಿದೆ. ಇಷ್ಟು ವರ್ಷಗಳ ಕಾಲ ತಮಿಳುನಾಡಿನಲ್ಲಿ DMK ಮತ್ತು AIADMK ಆಡಳಿತವನ್ನ ನಡೆಸ್ತಾ ಇತ್ತು. ಈ ಎರಡು ಪ್ರಮುಖ ಪಕ್ಷಗಳ ಮಧ್ಯೆ ಪ್ರತಿ ಬಾರಿಯೂ ಪೈಪೋಟಿ ನಡೀತಾ ಇತ್ತು. ಆದ್ರೆ ಈ ವರ್ಷ ಅಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವವಾದ ಒಂದು ಬೆಳವಣಿಗೆ ನಡೆಯುತ್ತೆ. ಅದು TVK ಪಕ್ಷ. ವಿಜಯ್ ಅವರು ಸ್ಟಾರ್ ನಟನಾಗಿ ಮೆರೆದಿದ್ದಂಥವರು. ತಮಿಳುನಾಡಿನ ಸಿನಿಮಾ ರಂಗದಲ್ಲಿ ವಿಜಯ್ ಅವರು ದೊಡ್ಡ ಸ್ಟಾರ್ ಆಗಿ ಮೆರಿತಾ ಇದ್ರು. ಸುಮಾರು 200 ಕೋಟಿಗೂ ಹೆಚ್ಚು ಸಂಭಾವನೆಯನ್ನ ಪಡೆದಿದ್ದಂತಹ ನಟ ದಿಢೀರಾಗಿ ರಾಜಕೀಯ ಪಕ್ಷವನ್ನ ಅನೌನ್ಸ್ ಮಾಡಿ ಪ್ರಚಾರಕ್ಕೆ ಇಳಿತಾರೆ. TVK ಪಕ್ಷವನ್ನ ಸ್ಥಾಪಿಸಿ ಅದರ ಪ್ರಚಾರವನ್ನ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮೊದಲ ಚುನಾವಣೆಯಲ್ಲಿಯೇ ಗೆದ್ದು CM ಕೂಡ ಆಗ್ತಾರೆ. ಈ ಒಂದು ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ, ಈ ಎಲ್ಲಾ ಪ್ರಾಸೆಸ್ ಅನ್ನ ನೀವು ಗಮನಿಸಿದ್ರೆ ಇದು ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ವಿಜಯ್ ಅವರ ಸರ್ಕಾರ ಈಗ ಅಧಿಕಾರಕ್ಕೆ ಬಂದು 100 ದಿನಗಳು ಕಂಪ್ಲೀಟ್ ಆಗಿದೆ. ಹಾಗಿದ್ರೆ ವಿಜಯ್ ಅವರು ತಾವು ಹೇಳಿದಂತಹ ಎಲ್ಲ ಭರವಸೆಗಳನ್ನ ಈಡೇರಿಸಿದಾರಾ? ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ಬೆಳವಣಿಗೆಗಳಾಯ್ತು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ವಿಜಯ್ ಅವರ ಸರ್ಕಾರ ಚುನಾವಣೆ ಪ್ರಚಾರ ಮಾಡ್ಬೇಕಾದ್ರೆ ಅವರು ಬಿಡುಗಡೆ ಮಾಡಿದಂತಹ ಒಂದು ಮ್ಯಾನಿಫೆಸ್ಟೋ ಏನಿದೆ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಹಲವಾರು ಯೋಜನೆಗಳು DMK ಸರ್ಕಾರ ನಡೆಸ್ಕೊಂಡು ಬಂದಂತಹ ಯೋಜನೆಗಳನ್ನೇ ಈಗ TVK ಸರ್ಕಾರ ಕೂಡ ಮುಂದುವರಿಸಿಕೊಂಡು ಹೋಗಿದೆ ಅಂತ ಹೇಳುವುದನ್ನ ಗಮನಿಸಬಹುದು. ಅಷ್ಟೇ ಅಲ್ಲದೇನೆ ವಿಜಯ್ ಅವರು ಅನೌನ್ಸ್ ಮಾಡಿದಂತಹ ಕೆಲವು ಯೋಜನೆಗಳೇನಿದೆ, ಮಗು ಹುಟ್ಟಿದಾಗ ಚಿನ್ನದ ಉಂಗುರ ಕೊಡುವಂತದ್ದು, ಅದೇ ರೀತಿ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೆ ಚಿನ್ನ ಕೊಡುವಂತದ್ದು, ಫ್ರೀ ಸಿಲಿಂಡರ್, ಇನ್ನು ಹಲವಾರು ಒಂದು ಭರವಸೆಗಳನ್ನ ಅವರು ಕೊಟ್ಟಿದ್ರು. ಅದರಲ್ಲಿ ಬಹಳಷ್ಟು ಭರವಸೆಗಳು ಇನ್ನೂ ಈಡೇರ್ಲಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಅಧಿಕಾರಕ್ಕೆ ಬಂದು 100 ದಿನಗಳಷ್ಟೇ ಆಗಿದೆ. ಅವರು ಇನ್ನೂ ಕೂಡ ಆಡಳಿತ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು ಎನ್ನುವಂತಹ ಕುತೂಹಲ ಕೂಡ ಬಹಳಷ್ಟು ಜನರಲ್ಲಿದೆ. ಹೀಗಿರೋವಾಗ್ಲೇನೆ
ತಮಿಳುನಾಡಿನಲ್ಲಿ 1,00,000 ಕೋಟಿಗೂ ಹೆಚ್ಚು ಹೂಡಿಕೆಯನ್ನ ಮಾಡಲಾಗಿದೆ. ಹೂಡಿಕೆಯ ಯೋಜನೆಗಳು, ಒಪ್ಪಂದಗಳು ಫೈನಲ್ ಆಗಿವೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ಯುವ ಜನತೆಗೆ ಎಷ್ಟರ ಮಟ್ಟಿಗೆ ಉದ್ಯೋಗ ಸೃಷ್ಟಿಯನ್ನ ಮಾಡುತ್ತೆ, ಯಾವ ರೀತಿಯಲ್ಲಿ ಉದ್ಯೋಗಗಳನ್ನ ಕೊಡಬಹುದು, ಭರವಸೆಗಳು ಈಡೇರ್ತವ ಅಂತ ಹೇಳುವುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಇನ್ನು ವಿಜಯ್ ಅವರು ಸಿಎಂ ಆದ ನಂತರ ಬಹಳಷ್ಟು ಪ್ರಶಂಸೆಯನ್ನ ಗಳಿಸಿದಂತಹ ಕೆಲವೊಂದು ಸಂಗತಿಗಳು ಏನು ಅಂತ ಹೇಳಿದ್ರೆ, ವಿಜಯ್ ಅವರು ಸಿಎಂ ಆಗಿ ಅಧಿಕಾರ ವಹಿಸಿದ ನಂತರ ಶಾಲೆ ಕಾಲೇಜುಗಳ ಸಮೀಪ ಇರುವಂತಹ ಮದ್ಯದ ಅಂಗಡಿಗಳನ್ನ ತೆರವುಗೊಳಿಸಿದ್ದು, ಇದಕ್ಕೆ ತುಂಬಾನೇ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಡ್ರಗ್ಸ್ ವಿರುದ್ಧವಾಗಿ ಆಂಟಿ ಡ್ರಗ್ಸ್ ಮೂವ್ ಏನಿದೆ, ಆ ಡ್ರೈವ್ ಏನಿದೆ, ಇದು ಕೂಡ ವ್ಯಾಪಕವಾಗಿ ಪ್ರಶಂಸೆಯನ್ನ ಗಳಿಸಿತ್ತು. ಇನ್ನು ತಮಿಳುನಾಡಿನಲ್ಲಿ ಹೆಣ್ಮಕ್ಕಳ ಸುರಕ್ಷತೆಗಾಗಿ ಸಿಂಗಂ ಪೆಣ್ಣು ಸೇಫ್ಟಿ ಫೋರ್ಸ್ ಏನಿದೆ, ಇದು ಕೂಡ ಮೆಚ್ಚುಗೆಯನ್ನ ಗಳಿಸ್ಕೊಳ್ತಾ ಇದೆ. ಇದೇ ರೀತಿ ವಿಜಯ್ ಅವರ ಕೆಲವೊಂದು ನಡೆಗಳು ಮೆಚ್ಚುಗೆಯನ್ನ ಗಳಿಸ್ಕೊಳ್ತಾ ಇದೆ. ಆದ್ರೆ ಅವರು ಹೇಳಿದಂತಹ ಎಲ್ಲ ಭರವಸೆಗಳು ಈಡೇರ್ಲಿಲ್ಲ, ಕೆಲವೊಂದು ಶುರುವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ತಮ್ಮ ಭರವಸೆಗಳನ್ನ ಈಡೇರಿಸ್ತಾರ, ಜನರಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತಾರ ಅಂತ ಹೇಳುವಂತಹ ಕುತೂಹಲ ಸದ್ಯ ಎಲ್ಲರಲ್ಲಿಯೂ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.